ಈಗ ವಿದ್ಯಾರ್ಥಿಗಳೇ ಸರಳೀಕರಣದಿಂದ ಬಿಡಿಸ್ಬೇಕಾದ್ರೆ ಹೆಂಗೆ ಬಿಡಿಸ್ಬೇಕು ಹಿಂಗೆಲ್ಲ ಸರಿಯಾಗಿ ಹಚ್ಕೋಬೇಕು. ಆಮೇಲೆ ದುಡ್ಡು ಕಂಸಗಳನ್ನು ಬಿಡಿಸ್ಕೋಬೇಕು, ಅದನ್ನು ನೀವು ತಿಳ್ಕೋಬೇಕು. ಆ ದುಡ್ಡು ಕಂಸ ಮೊದಲು ಯಾವ ಕ್ರಿಯೆ ಮೊದಲು ಬಿಡಿಸ್ಕೋಬೇಕು ಅದನ್ನ ನೀವು ತಿಳ್ಕೋರಿ. ಈ ಗುಣಾಕಾರ ಮೊದಲು ಬಿಡಿಸ್ಕೋರಿ. 3 ಗುಂಡ್ಲೆ ಇದು 13 ಪ್ಲಸ್ 6 7 42 ದೊಡ್ಡ ಕಂಸ ಪೂರ್ತಿ ಭಾಗಿಲೆ ಈ ಕ್ರಿಯೆ ಬರ್ತದೆ. ಉತ್ತರ ಇಟ್ಬಿಡ್ರಿ 33 ಮೈನಸ್ ದೊಡ್ಡ ಕಂಸ 12 ಮೈನಸ್ 4 2 8 ಈ 8 ಇಲ್ಲಿ ಇಡ್ರಿ. ಕ್ರಮ ಪದ್ಧತಿ ಪ್ರಕಾರ ಹೋಗೋಣ, ಗಡಿಬಿಡಿ ಮಾಡೋ ಅವಶ್ಯಕತೆ ಇಲ್ಲ. ಈಗ 3 ಇದಕ್ಕೆ ಇದು ಕ್ರಿಯೆ ಹೊರಗೆ ಬರ್ತದಂದ್ರೆ ಏನು ಮಾಡ್ಬೇಕೀಗ? ಗುಂಡ್ಲೆ 55 ನೋಡಿ 2 3 2 5 55 ಭಾಗಿಲೆ 33 ಮೈನಸ್ 12 8 ಹೋದ್ರೆ 4. ಇದನ್ನು ತೆಗಿಬೇಕು. 12 8 ಹೋದ್ರೆ 4. ಇದನ್ನು ತೆಗೆದ್ರಿ ಇದನ್ನು ತೆಗೆದ್ರಿ. ಈಗ ಸದ್ಯ ಏನು ಮಾಡಬೇಕು? ಇದಕ್ಕೆ ನೀವು ಭಾಗಾಕಾರ ಕ್ರಿಯೆಯನ್ನು ಮಾಡಬೇಕು. ಯಾಕಂದ್ರೆ ಇದಕ್ಕೆ ನೀವು ಭಾಗಾಕಾರ ಕ್ರಿಯೆಯನ್ನು ಮಾಡಕ್ಕೆ ಹೆಂಗೆ ಮಾಡಬೇಕು ನೋಡಿ. ಇಲ್ಲಿ 55 ಭಾಗಿಲೆ 33 11 3 11 5 ಬರೋಬ್ಬರಿ ಎಷ್ಟು ಬಂತು? 5 3 ಬಂತು. ಇಡ್ರಿ ಅದನ್ನ ಉತ್ತರ. ಬರೋಬ್ಬರಿ 3 ಗುಂಡ್ಲೆ 5 3 5 3 ಇದರದ ಆಮೇಲೆ ಏನದ ಮೈನಸ್ 4. ಈಗೇನು ಮಾಡಬೇಕು? ಈ ಗುಣಾಕಾರ ಕ್ರಿಯೆಯನ್ನು ಮಾಡ್ಕೋಬೇಕು. ಈ ಗುಣಾಕಾರ ಕ್ರಿಯೆಯನ್ನು ಮಾಡ್ಕೋರಿ. ಹೆಂಗೆ ಮಾಡ್ಬೇಕನ್ನೋದು ತೋರಿಸ್ತಾನೆ. 3 1 ಗುಂಡ್ಲೆ ಮೇಲೆ 5 ತಳಗ 4 ಬರೋಬ್ಬರಿ ಇದು ತಳಗ 3 5 3 ಈ 3 ಹೋತು, ಈ 3 ಹೋತು. ಎಷ್ಟು ಉಳಿತು? 5 ಉಳಿತು. 5 ಮೈನಸ್ ಇದೆಷ್ಟದ 4 ಇಡ್ರಿ. 5 4 ಆದ್ರೆ 1. ಆನ್ಸರ್ ಬರೋಬ್ಬರಿ 1. ಉತ್ತರ ಸಂಖ್ಯೆ ಬಿ. ಸರಿಯಾಗಿ ಅರ್ಥ ಮಾಡ್ಕೋಬೇಕು ಗಣಿತಗಳನ್ನು. ಮಾಡಲ್ಲಿ ಏನೇ ಫರ್ಕ್ ಆಗ್ಬೋದು, ಆದರೆ ಗಣಿತ ಮಾತ್ರ ಭಾಳ ಹುಷಾರಲ್ಲೇ ಮಾಡಬೇಕು. ಯಾಕಂದ್ರೆ ಅಂಕಿ ಸಂಖ್ಯೆಗಳು ತಪ್ಪಿಟ್ಟು ಒಂದೇ ಒಂದು ಅಂಕಿ ಸಂಖ್ಯೆಗಳನ್ನು ತಪ್ಪಿಟ್ಕೊಂಡ್ಬಿಟ್ರೆ ಮುಗೋದೋಯ್ತು ನೋಡಿ. ಈ 3 ಚಂದ ಇಡ್ತದೆ ನೋಡಿ. ಯಾಕಂದ್ರೆ ವಿಡಿಯೋ ಆಗೋ ಅಂದರೆ ಭಾಳ ಹುಷಾರಲ್ಲೇ ಮಾಡ್ಬೇಕಿದು ನೋಡಿ. 5 ಬಂತು, ಅದನ್ನ ಇಡ್ರಿ. 5 ಇಟ್ಟಿಂದ 4 ತಂದಿಡ್ರಿ. ಆಮೇಲೆ ಈ ಕ್ರಿಯೆ, ಈ ಗುಣಾಕಾರ ಕ್ರಿಯೆ ಮುಗಿದಿಂದ ಏನು ಮಾಡಬೇಕು? ಈ ಗುಣಾಕಾರ ಕ್ರಿಯೆ ಮುಗಿದಿಂದ ಮೈನಸ್ ಮಾಡಿ ಉತ್ತರ ಇಟ್ಬಿಟ್ರೆ ಎಷ್ಟು ಬರ್ತದೆ? ಈ ಗುಣಾಕಾರ ಕ್ರಿಯೆಯನ್ನು ನೀವು ಅಲ್ಲಿ ಮಾಡಿದರೆ 5 ಬಂತು. 5 4 ಇಟ್ಟು ಕಳೆದ್ರೆ ಎಷ್ಟು ಬಂತು? ಉತ್ತರ ಸಂಖ್ಯೆ ಬಿ ನೋಡಿ. ಎಲ್ಲ ಸರಿಯಾಗಿ ತಿಳ್ಕೊಂಡು ಇನ್ನೊಂದ್ಸಲ ನೋಡ್ರಿ ವಿಡಿಯೋ ಹೆಂಗೆ ಮಾಡೋದನ್ನು ನಾನು ತೋರಿಸ್ನು. ಈ ಕ್ರಿಯೆಯನ್ನು ಮೊದಲು ಮಾಡ್ಕೋಬೇಕು. 3 ಗುಂಡ್ಲೆ 55 ಭಾಗಿಲೆ 33 ಮೈನಸ್ 12 8 ಹೋದ್ರೆ 4. ಭಾಗಾಕಾರ ಕ್ರಿಯೆಯನ್ನು ಮಾಡ್ಕೋಬೇಕು. ಯಾವಾಗಲಾದರೂ ಭಾಗಾಕಾರ ಕ್ರಿಯೆಯನ್ನು ಮಾಡಿದಾಗ ಎಷ್ಟು ಬಂತು? 11 3 11 5 3 ಬಂತು. 3 ಗುಂಡ್ಲೆ 5 3 ಮೈನಸ್ 4 ಗುಣಾಕಾರ ಕ್ರಿಯೆಯನ್ನು ಮಾಡ್ಕೋಬೇಕು. ಇದಕ್ಕೆ ಛೇದ ಇಲ್ಲ ಅಂದ್ರೆ ಏನು ಮಾಡ್ಕೋಬೇಕು? 1 ಇಟ್ಕೋಬೇಕು. 3 1 ಗುಂಡ್ಲೆ 5 3 ಇದ್ರ ಉತ್ತರ ಎಷ್ಟು ಬಂತು? 5 ಬಂತು. 5 ಇನ್ನೊಂದು ಅಂಕಿ ಏನು ಉಳಿದದ? 4 ಅದ. 5 4 ಕಳೆದ್ರೆ ಎಷ್ಟು ಬಂತು? 1 ಬಂತು. ಉತ್ತರ ಸಂಖ್ಯೆ ಬಿ ನೋಡ್ರಿ. ಚೆನ್ನಾಗಿ ಫೇರ್ದಾಗ ಸರಿಯಾಗಿ ಬಿಡಿಸ್ಕೊಳ್ರಿ. ಬಿಡಿಸ್ಕೊಂಡ್ಕಿಸಿಂದ ಫೇರ್ ಸರಳೀಕರಣಗಳು ಹೆಂಗೆ ಇರ್ತಾವ ಅನ್ನೋದು ನಿಮಗೆ ನಾ ತೋರಿಸ್ತೇನೆ. ಲಕ್ಷ್ಯ ಕೊಟ್ಟು ನೋಡ್ರಿ. ಉತ್ತರ ಸಂಖ್ಯೆ ಬಿ.